ಜನ್ಮ ಬೇಡವೋ ದೀನ ಬಾಂಧವ ನಾನದಯ ಸಿಂಧು ದೀನ ಬಾಂಧವ ನಾನದಯ ಸಿಂಧು ಕ್ಷೀಣ ಮಾದುದು ಅಂತಃಕರಣ ಶೋಣಿಯೋಳ್ ದೇವಿ ಪುತ್ರೆಂದುನಾ ಕ್ಷೀಣ ಮಾದುದು ಅಂತಃಕರಣ ಶೋಣಿಯೋಳ್ ದೇವಿ ಪುತ್ರೆಂದುನಾ ಓ ದೀನ ಬಾಂಧವ ನಾನದಯ ಸಿಂಧು ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ 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 ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೆದರಿದೆನ್ನ ಕೇಶರಾಶಿ ದುರುಳನೆದೆಯ ರಕ್ತಮಯ ಕಾಳ ಸರ್ಪದಂತೆ ಹೆಡೆದಾಗಿ ನಿಂತಿದೆ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಎಂದಿಗೆ ನೀಗಿಸುವೆಯೋ ತಂಗಿಯ ಭಂಗವ ಎಂದಿಗೆ ನೀಗಿಸುವೆಯೋ ತಂಗಿಯ ಭಂಗವ ಓ ದೀನ ಬಾಂಧವ ನಾನದಯ ಸಿಂಧು ಲೋಕಪಾಲನೆಗಾಗವ ತರಿಸಿ ಮೂಕ ಜಾಲವೇಕೋ ಪ್ರಭುವೇ ಕೃಷ್ಣ 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 ಲೋಕಪಾಲನೆಗಾಗವ
ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿಯೂ ಸಹ ನಾನು ನನ್ನ ಈ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟದೆ ಹಾಗೆಯೇ ಕಾಲವನ್ನು ಕಳೆಯುತ್ತಿರುವೆನು. ಈ ನನ್ನ ಬಿಚ್ಚಿದ ಕೇಶ ರಾಶಿಯಾದರೂ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರುವುದು. ನನ್ನ ಪತಿಗಳಾದರೂ ಸುಳ್ಳು ಪ್ರತಿಜ್ಞೆಗಳಿಂದ ಪೊಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರುವರು. ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ಅಣ್ಣ, ನಿನಗೂ ನಿನ್ನ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವಾಯಿತು. ಎಲ್ಲಿರುವೆ ಕೃಷ್ಣ, ರಕ್ಷಿಸು ರಕ್ಷಿಸು. ದ್ರೌಪದ ಏತಕ್ಕೆ ಚಿಂತಿತೆ ದ್ರೌಪದ ಕುಮಾರಿ ಏತಕ್ಕೆ ಚಿಂತಿತೆ ದ್ರೌಪದ ಕುಮಾರಿ ಸೈರಿಸುತ್ತಾ ಪವಲಲ ನಾಮಣಿಯೇ ಏತಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ. ಪಂಚ ಪಾಂಡವರ ಅರಸಿ ಎನಿಸಿ ಹಣದೊಳಿ ಬರಿ ಹುಟ್ಟಿದುದು ತರವೇ. ಪಂಚ ಪಾಂಡವರ ಅರಸಿ ಎನಿಸಿ ಹಣದೊಳಿ ಬರಿ ಹುಟ್ಟಿದುದು ತರವೇ. ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ದ್ರೌಪದ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರುವುದು ಯಮಗೆ ಅಪಕೀರ್ತಿಯು ಕೇಳು. ಬರುವುದು ಯಮಗೆ ಅಪಕೀರ್ತಿಯು ಕೇಳು. ಏತಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ ಸೈರಿಸುತ್ತಾ ಪವಲಲ ನಾಮಣಿಯೇ ಏತಕ್ಕೆ ಚಿಂತಿತೆ ದ್ರೌಪದ ಕುಮಾರಿಯೇ. ದ್ರೌಪದ ದೇವಿ ದ್ರೌಪದ ದ್ರೌಪದ ಕಳೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಈಗೇಕೆ ಮನಸ್ಥೈರ್ಯವನ್ನ ಆಶ ಮಾಡಿಕೊಳ್ಳುತ್ತಿರುವೆ? ನೀನು ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ಶಾಂತಿ 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 ಎನ್ನ ಬಿಟ್ಟಿಲ್ಲವೇನಣ್ಣ? ಏನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದು ಓ ವಿಸರ್ಜಂತೆಯನ್ನೊಡನೆ ನಮಗೆ ಶಾಂತಿ. ಯೂತದಲ್ಲಿ ಸಿರಿಯನ್ನೆಲ್ಲ ಬಾರಿಸಿ ಘೋರ ಕಷ್ಟ ಪರಿಹಾರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತಡೆಯನ್ನು ಲೆಕ್ಕರಿಸಿ ಎಂದು ತಡೆತಟ್ಟಿ ಕರೆದನಲ್ಲ, ಹೋಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಹೋಗಲು ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಕುಲಾದ ಮರಣ ಒಲಿಸಿದನ ಅಗ್ರಜ.
ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದೆ ಹೊರತು ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ದುಡುಕಿ ಮಾತನಾಡುವುದು ಸರಿಯಲ್ಲ. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಅರ್ಜುನನ ಸತೆ ಮಹಾನುಭಾವರು ದಯಮಾಡಿಸುವ ವೇಳೆಯಾಯಿತು. ಮುಂದಿನ ಕಾರ್ಯವನ್ನು ಬಂದ ನಂತರ ಮಾತನಾಡೋಣ. ಶಾಂತನಾಗು ಸಹೋದರ. ಧರ್ಮನಂದನ, ತಂಗಿ ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೇ ದೇವ. ಜನಾರ್ದನ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಪರಮಾತ್ಮ. ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಪ್ರಮುಖ ಉದ್ದೇಶ. ಅದು ಹಾಗಿರಲಿ. ಧರ್ಮನಂದನ, ಪರಮಾತ್ಮ, ನಿನಗೆ ಬರಬೇಕಾಗಿರುವ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಣಯವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬದುಕುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ, ಸಮರವನೊಲ್ಲೇನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆಯ ದರ್ಶನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀಕ್ಷಿಸೆ ಸಹಿಪೆನೆ ಬಿಠದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಖಳಗೈಯುವುದು ಅಸಮತವೆನಗೆ ಕಾಳಗೈಯುವುದು ಅಸಮತವೆನಗೆ ಚಾಳಿಸಬೇಡನ್ನ ಬೇಡುವೆ ದೇವ. ಚಾಳಿಸಬೇಡನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ. ದೇವಾ, ಶಾಂತಿಯಿಂದಲೇ
ಅಂದವ ಮಾಡೆಂದು ಬೇಡುವೆ ದೇವ, ಸಮರದಿಂದೊದಗುವ ಪಾಪದ ಫಲವೇಕೆ? ಪರಮಾತ್ಮ, ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ ದೇವಾ. ಪರಮಾತ್ಮ, ಸಕಲ ಬಂಧು ಬಾಂಧವರನ್ನು ಕಳೆದ ಪುಣ್ಯಕೋಟೆಯನ್ನ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಧರ್ಮನಂದನ, ನಿನ್ನ ನಿಲುವೇನು ಧರ್ಮಸಮ್ಮತವಾಗಿದೆ. ಆದರೆ ಇದಕ್ಕೆ ನಿನ್ನ ಸಹೋದರರ ನಮ್ಮಗಳ ವಿಮತವೇ ಕೃಷ್ಣ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದ ಕೃಷ್ಣ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದ. ತಂದೆ ಪಾಂಡು ಜನಕನಾದ ವಂದಿಸಿ ಬೇಡುವ ನಿನಗೆ. ತಂದೆ ಪಾಂಡು ಜನಕನಾದ ವಂದಿಸಿ ಬೇಡುವ ನಿನಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದ. ಸಂಧಿ ನಮಗೆ ಸಲ್ಲದ. ಸಂಧಿ ನಮಗೆ ಸಲ್ಲದ. ಶಿಕ್ಷ ಬೇಡುವುದಕ್ಕೆ ರೋಚ ಅವನೊಬ್ಬನ ಆಸ್ತಿಯೇ ಹೇಳು ಕೃಷ್ಣ. ಶಿಕ್ಷ ಬೇಡುವುದಕ್ಕೆ ರೋಚ ಅವನೊಬ್ಬನ ಆಸ್ತಿಯೇ. ಸಮವೈತೆ ದುಡಿದಿಯೇ, ಸಮವೈತೆ ದುಡಿದಿಯೇ, ತಪ್ಪಿದ ಕೊರ ರಕ್ತ ಕೊರ ಧರ್ಮದಿಂದ ಬದಲೋ. ತಪ್ಪಿದ ಕೊರ ರಕ್ತ ಕೊರ ಧರ್ಮದಿಂದ ಬದಲೋ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದ. ತಂದೆ ಬಾಂಡು ಜನಕನಾದ ವಂದಿಸಿ ಬೇಡುವಂದಿಗೆ. ತಂದೆ ಬಾಂಡು ಜನಕನಾದ ವಂದಿಸಿ ಬೇಡುವಂದಿಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದ. ಸಂಧಿ ನಮಗೆ ಸಲ್ಲದ. ಸಂಧಿ ನಮಗೆ ಸಲ್ಲದ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿದೆ. ಅದನ್ನು ಭೇದಿಸಿ ಮುಂದುಗೋಣವೆಂದರೆ ರಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೆ! ಸುಡಬೇಕು ಈ ಏಳು ನಿರ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ನಮ್ಮನಿಗೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟ ದೈವಗಳವು. ಅವುಗಳನ್ನು ಭೇದಿಸಿ ಮುಂಬರಲು ಬಿಡುತ್ತಿಲ್ಲ. ಅಗ್ರಜನೆಂಬ ಪೆಟ್ಟು ಮುಂಬರಲು ಬಿಡುತ್ತಿಲ್ಲ. ಚಿಚಿ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ನಕುಲ ಸಹದೇವರು ಅಣ್ಣನ ಆಜ್ಞೆಯನ್ನು ಎಂದು ನಿರಾಕರಿಸಿದವರು. ತಂಗಿ ದ್ರುಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಒಪ್ಪಿಗೆ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಮರೆತೆಯ ಅಣ್ಣ, ಮರೆತೆಯ ಪ್ರಭುವೇ? ಮಹಿಮನೋ ಲಗದೆ ಮಾನಿನಿಯಾದೆನ್ನಯ ಮೊರೆಯಾಲಿಸಿ ಪೊರೆದುದ ಅಣ್ಣ, ಪತಿಗಳೈವರಿಂದೆನ್ನ ಪಂಥ ಸಲಿಸೈ
ಪಾತಕ ಕುರುಕುಲವ ಹದ ಮಾಡಿ ಬಿರುಮುಡಿಯ ಕಟ್ಟುವೆನೆ ಭೀಕ್ಷಿಸೆ ಅಣ್ಣ ಜಗದ ಜನರ ಪಹಾಸ್ಯವ ಸಹಿಸಿನಯ್ಯ ತನುವನೀಗುವುದೊಂದೇ ರಕ್ಷೆ ಮಾಧವ ಕೇಶವ ಕೃಷ್ಣ 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 ಅಣ್ಣ ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀ ವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀ ವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ ಬಾಳಲಿ ಬಹುದಿನ ನೊಂದೆ ಬಾಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ ಕಷ್ಟವ ಪಡಲಾರೆನ ಬಾಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ ಕಷ್ಟವ ಪಡಲಾರೆನ ಸೃಷ್ಟಿಯೊಡೆಯನೇ ಕೃಷ್ಣ 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 ಸೃಷ್ಟಿಯೊಡೆಯನೇ ಶಿಷ್ಟನು ನೀನಯ್ಯ
ಹೇಳುವೆನು ಕೇಳು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಜೂಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ, ಈ ಲೋಕ ಸಮ್ಮತವೂ ಹೌದು. ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೀ! ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದಂತಹ ಆ ಭಂಡಬಕನನ್ನೇ ಕೊಂದಂತಹ ಮಹಾ ದೋರ್ದಂಡ. ನಿಮಗೇಕೆ ಬೇಕು ಈಗದ ದಂಡ? ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ ಅಣ್ಣ. ಈ ಕಿರೀಟಿಯಾದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಲಿಸಲು ಹೋದಾಗಿನಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲಿ ಅಡಗಿ ಹೋಗಿದೆಯೋ? ನಿಮಗೇಕೆ ಬೇಕು ಗಾಂಡೀವ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನಗಿವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ. ಇಲ್ಲವಾದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನಣ್ಣ. ಹೀಗೆ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದಾಯ್ತಲ್ಲ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಹೀಗೆ ಆಗಿತ್ತಲ್ಲ ಎಂದು ಹೇಳಿದ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾರ್ಧವನ್ನು ಆಲಿಸಬೇಕಾದುದು ಪತಿಗಳಾದ ನಿಮ್ಮಗಳ ಕರ್ತವ್ಯ. ಏಕೆ ಇನ್ನುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ನಟಭಯಂಕರ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಹಬ್ಬ, ಸಂಬಂಧವಿಲ್ಲದೆ ನೀನಂದು ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುವೆನೆನುದಂ. ಭೀಮಾ, ಗನಗದಾ ದಂಡದಿ ದುರ್ಯೋಧನನ ಪಡೆಯಂ ಸೀಳುವೆನೆನುತ ನುಡಿದೆಯೋ ನೀನಂದು ಗಂಡುಗಳಿ ಡಂಬದ ನುಡಿಗಳ ಭಾವ ಕೃಷ್ಣ ನುಡಿದು ಮರೆತೆಯೋ, ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ಅಡಗಲಿ ಈ ನಿನ್ನತ್ವ ಕಂಟಕದ ಕರೆಳಿರೋ ಬಿಡಡಿ, ಕಣ್ಣೀರ ಕರೆಯದಿರಲೇ.
ಬದೆಯ ಕೊಂಡುಕೊಳ್ಳುವೆ ಮೂಲ ಕೌರವರನ್ನು ಮರಣಗೊಳಿಸದೆ ದರಿಯಲಿರುವ ಕೈರವರ ರಕ್ತಪಾನ ಮೋದ ಬಿರುಳನು ರಣದಳವರ ರಕ್ತಪಾನ ಮೋದ ಬಿರುಳನು. ಕಣ್ಣೀರ ಕರೆಯದಿರುವ ಬದಲಾಗಿ ಅಗೆಯಣ್ಣೀರ ಕಣ್ಣಲ್ಲಿ ಸದಸಹಸ್ರವನ್ನು ಮಾಡಿ ಕಂಬನಿ ತರಿಸುವೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಕುರು ಸಮುದ್ರವು ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಳಲ ಕುಡಿಗಟ್ಟಿ ಓತಕಿ ದುರ್ಯೋಧನ ಹೊಡೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡು ಮುಡಿಯ ಪಡೆದಿರು ವ್ಯತೆಯ ಅರಕಮರ್ದನ ಕೇಳನ್ನ ಬಿಡದ ಬಲಸೋನ್ನತೆಯ ಕುಲವೇದಿಗಳನ್ನು ಮುಗಿಸಿಕೊಳ್ಳುವೆ. ಬಲಸೋನ್ನತೆಯ ಕುಲವೇದಿಗಳನ್ನು ಮುಗಿಸಿಕೊಳ್ಳುವೆ. ಕೃಷ್ಣ ಪಾಂಡವರ ಗುರುಬನು ಕೊಟ್ಟಿದ್ದ ಚಂಡ ಕೌರವರ ಗುಂಡಿಗೆ ಸೇಳೆ ಪಾಂಡವರ ರಚಿಯ ಕುರುಬನು ಕೊಟ್ಟಿದ್ದ ಚಂಡ ಕೌರವರ ಗುಂಡಿಗೆ ಸಂಜೆಗಳ ಮಗಳ ಕೊಂಡರಿಸಿ ಪಾಂಡವರ ರಚಿಯ ಕುರುಬನು ಕೊಟ್ಟಿದ್ದ ಚಂಡ ಕೌರವರ ಗುಂಡಿಗೆ ಸಂಜೆಗಳ ಮಗಳ ಕೊಂಡರಿಸಿ ಚಂಡಿಗೌತನವು ಮಾಡಿಸುವೆ. ಮೋಡದನ್ವಯ ಆಚರಿಸಿದೆ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿದೆ. ಮೋಡದನ್ವಯ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದ ಮೈನ ಕುಡಿವರನ್ನು ಕಾಲ್ಗಳು ತಿಳಿದು ದರ್ಪದಿಂದ ಮೈನ ಕುರುವರ ಕಾಲ್ಗಳು ತಿಳಿದು ಗಿರಗಿರನ ಎಲೆ ಕಪ್ಪಳಿಸಿದರು. ಭೀಮಸೇನ ವಾಸುದೇವ ದಯಮಾಡಿ ಸಂಜೆಯನ್ನು ನಿರಾಕರಿಸಿ ಬಿಡು. ಭೀಮ ಹೌದು ಜನಾರ್ದನ. ಅರ್ಜುನ ವಾಸುದೇವ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತೋತ್ಸವಂ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತೋತ್ಸವಂ ವಿಧ ವಿಧಾಸ್ತ್ರ ಪ್ರಯೋಗದಿಂ ಗಳಿಸಿದೆನ ವಿಜಯನೆಂಬ ಪೆಸರ ಕೃಷ್ಣ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿ ಪರಿಣವಿಪದು ತರವೆ ಧರ್ಮ ಜಗೆ ಕೃಷ್ಣ ವಾಸುದೇವ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳನ್ನು ಅಚಂದ್ರಕವಾಗಿ ನಿರಾಕರಿಸಬೇಕ. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರರಿರುವರು ಭ್ರಾತೃವೆಂಬ ಮಮಕಾರಕ್ಕೆ ಮನಸೋತು ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಕುದಿಯುತ್ತಿರುವುದು. ಅದನ್ನು ದಮನ ಮಾಡಲು ಈ ಯುದ್ಧ ನಡೆಯಲೇತಿರಲೇಬೇಕು.
ಇಂತಹ ಉಭಯ ಸಂಕಟದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಿವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ನಿನ್ನ ಮನದ ನೆಮ್ಮದಿಗೆ ನಾಳಿನ ಕುರುಸಭೆ ಇರಲಿ. ನಾನು ಮತ್ತೊಂದು ಬಾರಿಗೆ ಸಂಧಿಗೆ ಪ್ರಯತ್ನಿಸುವೆನು. ಆಗಬಹುದು ಪರಮಾತ್ಮ. ಅಣ್ಣ, ತಂಗಿ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನ ಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ಸೋದರಿ ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಳ ತಂದು ಸರ್ವರೆದುರಿನಲ್ಲೂ ಮಾನ ಪಾಲಿಸುವ ಸಮಯದಲ್ಲಿ ನಂದು ಕೃಪದ ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಲೆ ತಂದು ಸರ್ವರೆದುರಿನಲ್ಲೂ ಮಾನ ಪಾಲಿಸುವ ಸಮಯದಲ್ಲಿ ನಂದು ಕೃಷ್ಣ ಮರೆಯಿಡುತ್ತಾಗನ ಮರೆಯ ಲಕ್ಷಣ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ? ನಾನೋಡಿ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ? ನಾನೋಡಿ ಬಂದು ಚಿಂತಿಸದಿರು ನಾನಿರುವೆ, ಏಕೆ ವೇದನೆ ಸೋದರಿ ಸೋದರಿ. ಸೋದರಿ, ಚಿಂತಿಸಬೇಡ. ಆ ದುರ್ಯೋಧನನ್ನು ಹೇಗಾದರೂ ಮಾಡಿ ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರುವೆನು. ನೀನು ಚಿಂತಿಸಬೇಡ ತಂಗಿ. ಹಾಗೆ ಆಗಲಿ ಅಣ್ಣ. ತಂಗಿ, ನಾನು ಬಂದು ಬಹಳ ವೇಳೆ ಆಯಿತು. ನಾನು ನಿನ್ನ ಹೊರಡಲೇ? ಹಾಗೆ ಆಗಲಿ ಅಣ್ಣ.